ಹಾಯ್, ಹಲೋ, ನಮಸ್ತೆ ರೈತ ಬಾಂಧವರೇ. ಈಗ ಆಲ್ರೆಡಿ ಕೆಲವರೆಲ್ಲ ಶುಂಠಿ ಬಿತ್ತನೆ ಜಾಗ ನೋಡಿ ಆಯ್ಕೆ ಮಾಡ್ಕೊಂಡಿದ್ದೀರಾ. ವೆಲ್ ಆಂಡ್ ಗುಡ್. ಇನ್ನು ಯಾರ್ಯಾರು ಆಯ್ಕೆ ಮಾಡ್ಕೊಂಡಿಲ್ಲ ಬೇಗ ಆಯ್ಕೆ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇಯರ್ ನೀವು ಶುಂಠಿ ಬೆಳಿಬೇಕು ಅಂತ ಅಂದ್ರೆ ಏನೇನು ಕ್ರಮನ ಅನುಸರಿಸ್ಬೇಕು ಅಂತೇಳಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈಗ ಫಸ್ಟು ಶುಂಠಿಗೆ ನೀವು ಮೇಯ್ನ್ ಮಣ್ಣು ಯಾವ ಮಣ್ಣು ಸೆಲೆಕ್ಟ್ ಮಾಡ್ತೀರಾ ಅದೇ ಮೇಯ್ನ್ ಆಗಿರುತ್ತೆ. ಮೊದಲಿಗೆ ನೀವು ಮಣ್ಣಿನ ಆಯ್ಕೆ ಮಾಡ್ಕೋಬೇಕು. ಅದಾದ್ಮೇಲೆ ಆ ಮಣ್ಣನ್ನ ಪರೀಕ್ಷೆ ಮಾಡಿಸ್ಬೇಕು. ಇವಾಗ ನಿಮ್ಗೆ ರೈಟ್ ಟೈಮ್ ಈ ಹಸ್ರೆಲೆ ಗೊಬ್ಬರ ಮಾಡ್ಕೊಳ್ಳೋಕೆ. ಹಸ್ರೆಲೆ ಗೊಬ್ಬರಕ್ಕೆ ಅಲಸಂದೆ ಅಥವಾ ಸೆಣಬು, ಆಮೇಲೆ ಹುರುಳಿ ಮತ್ತೆ ಸಾಸಿವೆ ಇಷ್ಟನ್ನ ನೀವು ಉಗ್ಬಿಟ್ಟು ರೋಟಿವೇಟರ್ ಅಥವಾ ಕಲ್ಟಿವೇಟರ್ ಹೊಡ್ಸ್ಬಿಟ್ಟು ನೀರು ಹೊಡೀರಿ. ಒಂದು 45 ಡೇಸ್ ಆದ್ಮೇಲೆ ಒಂದು ಹಂತಕ್ಕೆ ಬರುತ್ತೆ ಹೂವಿನ ಮಟ್ಟಕ್ಕೆ. ಅವಾಗ ನೀವು ರೋಟೋವೇಟರಲ್ಲಿ ಮಲ್ಚಿಂಗ್ ಮಾಡ್ಬಿಡಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದ್ರ ರಿಸಲ್ಟು. ಇವಾಗ ಮಣ್ಣಿನ ಆಯ್ಕೆಗೆ ಬಂದ್ರೆ ಆದಷ್ಟು ಕೆಂಪು ಮಣ್ಣನ್ನ, ಮರಳು ಮಿಶ್ರಿತ ಮಣ್ಣಿರುತ್ತಲ್ಲ ಅದನ್ನ ಆಯ್ಕೆ ಮಾಡಿ. ಕಪ್ಪು ಮಣ್ಣು ಬೇಡ ರೈತ ಬಾಂಧವ್ರೆ. ವಿ ವಿಲ್ ನಾಟ್ ಪ್ರಿಫರ್ ಕಪ್ಪು ಮಣ್ಣು. ಇಫ್ ಕಪ್ಪು ಮಣ್ಣು ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂದ್ರೆ ಆ ಡ್ರೈನೇಜ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿ, ನೀರು ಬೇಗ ಬಸ್ದೋಗ್ಬೇಕು. ಜಾಸ್ತಿ ಲೆಂತಿ ಬೆಡ್ ಮಾಡಕ್ ಹೋಗ್ಬೇಡಿ ರೈತ ಬಾಂಧವ್ರೆ. ಇನ್ನು ಇದೇ ತರ ಮಾಹಿತಿ ಕೊಡ್ತಾ ಇರ್ತೀನಿ. ಧನ್ಯವಾದಗಳು ರೈತ ಬಾಂಧವ್ರೆ.